ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಸ್ವಾಗತಂ ಸುಸ್ವಾಗತಂ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದು ಶಾಶ್ವತ್ ಮನೆಯಿಂದ. ಇವತ್ತು ಅವ್ರ ಫ್ರೆಂಡ್ಸ್ಗೆಲ್ಲ ಪ್ರ್ಯಾಂಕ್ ಮಾಡಬೇಕು ಅಂತ ಐಡಿಯಾ ಮಾಡಿದ್ದೀವಿ. ಹೌದಾ? ಈಗ ಅಣ್ಣವರು ಮೆಸೇಜ್ ಹಾಕಿದ್ದಾರೆ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ. ರಿಪ್ಲೈ ಕುನಾಲ್ ನೋಡ್ದ ಶಾಶ್ವತ್ ಕೈಸಿ ಇವನು ಎಂತ ನನ್ನ ಮಗ ಅಂದ್ರೆ ಫೋನ್ ಮಾಡ್ಬಿಟ್ಟು ಮನೇಲಿದ್ದೀನಿ ಅಂದ್ಬಿಟ್ಟು ಆಮೇಲೆ ತಿರ್ಗಾ ಇದು ಮಾಡ್ತಾವನೆ. ಮಳೆ ಬರ್ತಿದ್ಯಾ? ಶಿಟ್. ನೀವೇನ್ರಿ ಬ್ಯಾಂಡೇಜ್ ನಾವು ಬರ್ದಿದ್ರೆ ಮಾತ್ರೆ ತಂದಿದ್ದೀರಾ? ಟ್ಯಾಬ್ಲೆಟ್ಸ್ ತೋರಿಸ್ಬೇಕು, ಬರ್ತೀರಾ? ಅಲ್ಲೋ, ಎಲ್ಲ ಫ್ರೆಂಡ್ಸ್ ಬಂದಾಗ ಬರ್ಲೇಬೇಕಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಬೈಕ್ ಸಿಗ್ತಾನೆ, ಮೆಡಿಕಲ್ಗೆ ಹೋಗಿ ಬ್ಯಾಂಡೇಜ್ ತೊಗೊಂಡಿದ್ದೀವಿ. ನೋಡಿ ಬ್ಯಾಂಡೇಜ್. ಈಗ ಹೋಗಿ ರೆಡಿ ಮಾಡಬೇಕಲ್ಲ ಅಣ್ಣನ ರೆಡಿ ಮಾಡೋ. ಹೋಗಿ ಈಗ ಒಂದು ಯಾರೋ 2-3 ಜನ ಬರ್ತಾರಂತೆ. ಕಾಲೇಜ್ ಮುಗಿಸ್ಕೊಂಡು ಮೆಸೇಜೆಲ್ಲ ಹಾಕೋರೆ. ಸೀರಿಯಸ್ ಥರ ಅಂದ್ಬಿಟ್ಟವ್ರೆ. ನೋಡಬೇಕು ವಿಡಿಯೋ ಈಗ ತೋರಿಸ್ತೀನಿ, ಬನ್ನಿ ನೋಡಿ. ಅಣ್ಣ ಐಡಿಯಾ ಕೊಟ್ಟಿದ್ದು ಇವರೇ ಎಡಿಟ್ ಮಾಡೋ, ಇದು ಪ್ರ್ಯಾಂಕ್ ಮಾಡೋಕ್ಕೆ ಇವರೇ ಆ್ಯಕ್ಟರು. ಇವ್ರಿಗೆ ಏಟ್ ಆಗಿರೋದು. ಈಗ ನಂಗೆ ಹುಷಾರಿಲ್ಲ. ಈಗ ಇವ್ರಿಗೆ ಆ್ಯಕ್ಟ್ ಮಾಡಬೇಕು. ಎಷ್ಟು 100 ರೂಪಾಯಿಗೆ ಆ್ಯಕ್ಟಿಂಗ್ ಮಾಡ್ತೀಯಾ, 1000 ರೂಪಾಯಿಗೆ ಆ್ಯಕ್ಟಿಂಗ್ ಮಾಡ್ತೀಯಾ? ಹೇಳಿದ್ರೆ ಹೋಗ್ಬಿಡ್ತೀಯ. ಇದೆಲ್ಲ ಬೇಕಾ ನಿನ್ಗೆ? ಎಷ್ಟು ರೂಪಾಯಿಗೂ ಮಾಡ ಗೈಸ್ ನೋಡಿ, ಇದೆಲ್ಲ ತಂದಿಟ್ಟಿದ್ದೀವಿ. ಇದು ಕಾಟನ್ನು ಇನ್ನೂ ಮಾಡಬೇಕು. ಇನ್ನೂ ಡೆಟಾಲ್ ಆಯ್ತಾ ಇಲ್ವಾ ಮನೇಲಿ ಗೊತ್ತಿಲ್ಲ. ಈಗ ಅದಕ್ಕೂ ನಾನು ಥರ ಕಾರಣ ಈಗ ಬಜೆಟ್ ಇಲ್ಲ. ಸಾರಿ, ಪ್ರ್ಯಾಂಕ್ ಇವರೇ ಹೇಳಿರೋದು. ಎಷ್ಟು ತೋರಿಸ್ತೀವಿ? ನನ್ಗೆ ಹುಷಾರೇ ಇಲ್ಲ. ನಿನಗೆ ತರಕ್ಕೆ ಹೋಗಿ ಗಾಡಿ ಪಂಚರ್ ಆಯ್ತು ಕೇಳು ಅಂತ. ಗಾಡಿ ಪಂಚರ್ ಆಗೋಯ್ತು ನಂದು. ಗಾಡಿ ಪಂಚರ್ ಆಗಿ ಅಲ್ಲಿಂದ ಹಾಕ್ಸ್ಕೊಂಡು ನಿನಗೆ ತರಕ್ಕೆ ನಾವು ಹೋಗಿದ್ವಿ. ಇಷ್ಟು ಫುಲ್ ಕಾಣಿಸ್ತಾ ಇದ್ದೀನಿ ಅಲ್ಲಿ ಅಂದರೆ ಓಕೆ. ಈಗೇನು ಸ್ಕೂಲ್ ಹತ್ರ ಬಚ್ಚೆ ಏನು? ಹುಷಾರಿಲ್ಲ. ಮತ್ತೆ ಬರ್ತೀನಿ ಇದಲ್ಲ ಸ್ಕೂಲ್ ಹತ್ರ. ಮೂಡ್ ಚೇಂಜ್. ಗೈಸ್, ಇವತ್ತು ನಮ್ಮ ಸ್ಕೂಲಿಂದ ಕಾಲ್ ಮಾಡಿದ್ದಾರೆ ಇಂಡಿಪೆಂಡೆನ್ಸ್ ಡೇಗೆ ಹೇಳ್ಕೊಡೋಕ್ಕೆ. ಇವನು ಹಾಕೊಂಡು ಹೋಗೋಣ ಅಂತ ಇದ್ದೀನಿ. ಹೇಳ್ಕೊಡ್ತಾ ಡ್ಯಾನ್ಸು ಮಕ್ಕಳಿಗೆ. ಇದ್ರ ಮುಖ ತರ್ಸೋ. ಇವನು ವರುಣ್ ಕರ್ಕೊಂಡು ಹೋಗೋಣ ಡ್ಯಾನ್ಸ್ಗೆ. ಬಚ್ಚನಾ? ಗೈಸ್, ಒಂದು ಡ್ಯಾನ್ಸ್ ನೋಡ್ಬೇಕಂದ್ರೆ ಒಂದು ಬ್ಲಾಗ್ ಹಾಕ್ತೀನಿ ನೋಡ್ರಿ. ಅದ್ರಲ್ಲಿ ಆಡಿರೋದು ಖರಾಬಾಗಿ ಆಡೋನ್ ಮಸ್ತಾಗಿ, ಸಾಕಾಗಿ ಆಡೋನೆ ನೋಡ್ರಿ. ಫಿದಾಗೋಯ್ತೀರ. ನಾನು ಆಡಬೇಕು ನಾವು ಫ್ರೀ ಫೈರಲ್ಲ. ನನಗೂ ಎಷ್ಟೊಂದು ದಿವಸ ಆಗ್ಬಿಟ್ಟೈತೆ. ಗೈಸ್, ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಕೂಳೆ ಕೊಡ್ತಾರೆ ಗೈಸ್ ಇವ್ರಿಗೆಲ್ಲ. ಬಾಕ್ಲಕ್ಕೋ ಫಸ್ಟ್ ಬಾಕ್ಲಕ್ಕೋ. ಇಲ್ಲ ಅವಳು ಹೋಗೋಳೆ, ಮನುಷ್ಯನೂ ಹೋಗೋಳು ಕಾಲೇಜಿಗೆ. ಹರ್ಷಿತಾನು ಹೋಗೋಳ. ಅಲ್ಲಿ ಕೆಳಗಡೆ ಹಾಕಡ್ರ. ನೋಡಿ ಗೈಸ್, ನಾವು ನಿನಗೆ ಆ್ಯಕ್ಟೇ ಮಾಡಕ್ಕೆ ಬರಲ್ಲ ಹಾಕೋಣಲ್ಲೋ. ನಾನೇನ್ ಹೇಳಿದೆ, ಅವ್ನು ಬೇರೆ ಗಾಡಿಲಿ ಹೋಗಿದ್ದು, ನಾನು ಬೇರೆ ಗಾಡಿಲಿ ಹೋಗಿ ತಪ್ಪಾಯ್ತಾ? ಹಾಕಿ ಬೇಗ. ಹಾಕೊಡೋಕಾದ ಲೇ, ಹಿಂದೆ ಕಣೋ ಹಾಕೊಳ್ಳೋದು. ಅಲ್ಲಿ ಹಾಕೊಳ್ಳೋ, ಇಲ್ಲಿ ಇಲ್ಲಿ ಹಾಕೊಳ್ಳೋ ಸುತ್ತ. ಲೇ ಹೆಂಗ್ರೋ ಲೇ, ಕಾಟನ್ ಕರೆಕ್ಟಾಗಿ ಇಕ್ರೋ. ಶಬಾಷ್ ಲೇ. ಅಲ್ಲಿ ಇಲ್ಲ ಹಾಕೋ. ಅದು ಇರೋ ಶಾಶ್ವ ಒಂದು ನಿಮಿಷ ಇರೋ ತೆಗಿ ಶಾಶ್ವ. ಅದನ್ನ ಹೇಳ್ತೀನಿ, ತೆಗಿ. ಇರೋ ಬಂದೆ.
1 hour later. ಇದು ಇಟ್ಕೊಳ್ಳಿ ಇಲ್ಲಿಂದ ಎತ್ತಿ ನೋಡಿ ಗೈಸ್, ಎತ್ತಿ ಇಲ್ಲಿಗೆ ತಗೊಳ್ಳಿ, ಇಲ್ಲಿಗೆ ಮಸಾಲಿಗೆ ತಗೊಳ್ಳಿ. ಪಾ ದೇವ ಬಿಡ, ಆಯ್ತು ಸಾಕು ಕಣ, ಇಟ್ಕೊಳ್ಳಿ ಅಣ್ಣ, ಕಾಯ್ತಲ್ಲ. ಸಾಕು ಇರೋ. ಟೇಪೇ ತಗೊಳ್ಳಿಲ್ಲ ನಾವು. ಇಲ್ಲಿ ಇಲ್ಲ ಇಂಪಾರ್ಟೆಂಟು, ಸ್ವಲ್ಪ ಉದ್ದ ಆಗಿರೋ ಥರ. ನಾವೇನಾದ್ರೂ ರೆಡ್ ಕಲರ್ ಪೇಂಟ್ ಹಚ್ಬೇಕಾಯ್ತು. ಇರೋ ಬಹುಶಃ ಹತ್ರ ಪೇಂಟ್ ಇದು. ಸೀಸರ್ ತಗೋ, ಸೀಸರ್. ಸೀಸರ್ ಅಲ್ಲಿ ಒಳಗಡೆ ಐತೆ. ಕೂತ್ಕೊಳ್ಳೋಣ, ಸೀಸರ್ ತಗೋ ಅಂದ್ರೆ ಹುಷಾರಿಲ್ಲ, ಇಲ್ಲಿ ವೈರಲ್ ಫೀವರ್ ಆಗಿದೆ. ಊಟ ಬೇರೆ ತಿನ್ನಕ್ಕಾಯ್ತಲ್ಲ ಅವರು. ಈಗ ಹಾಕು ಶಾಶ್ವತ. ನೋಡಿ ಗೈಸ್, ತಿನ್ನೋ ಊಟ ಸ್ಪೂನೇ ತಿಂತಾವ್ ನೋಡಿ. ಆಯ್ತಾನೆ ಇಲ್ಲ, ಅಲ್ಲಿ ಸ್ಪೂನ್ ಹೋಯ್ತಾ ಇಲ್ಲ. ಅಯ್ಯೋ, ಯಾರೋ ಯೋಗಿದವಿ ಕಾಲ್ ಮಾಡ್ತೋಡಿರು, ಕಾಲ್ ಮಾಡ್ತವ್ರು. ನಂಗೆ ಗೊತ್ತಿತ್ತು ಹಿಂಗಾಗುತ್ತೆ ಅಂತ. ಇವಾಗ ನನಗೆ ಮನೆಗೆ ಹೋಗೋದು ಹೆಂಗೆ ಅಂತ ಡೌಟ್ ಆಯ್ತೈತೆ. ವಾ ಕ್ಯಾ ಆಕ್ಟಿಂಗ್ ಕರ್ ರहा है. ಅಲ್ಲ ಅವ್ರು ಕಾರ್ತಿಕ್ ಅಣ್ಣನ ಜೊತೆ ಗೊತ್ತಿಲ್ಲ ನನಗೂ. ಒಟ್ಟಿನಲ್ಲಿ ಬ್ಲಡ್ ಬಂತು. ಅದು ಯಾರು ಅಣ್ಣ ಬಂದು ಫೋನ್ ಮಾಡಿದ್ರು. ಆಮೇಲೆ ಶಾಶ್ವತ್ ಫೋನ್ ಇಸ್ಕೊಂಡು ಮಮ್ಮಿ ಅಂತ ಅವ್ರ ಅಮ್ಮಂಗೆ ಫೋನ್ ಮಾಡಿದಾಗ ಅವ್ರ ಅಮ್ಮ ಕಾರ್ತಿಕ್ ಅಣ್ಣಂಗೆ ಕಳ್ಸಿದ್ರು. ಕಾರ್ತಿಕ್ ಅಣ್ಣ ಬಂದು ಕರ್ಕೊಂಡೋದ್ರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ಯಾರು? ಅದೇ ಆಂಟಿ. ಆಂಟಿಗೆ ಎಲ್ಲಿದೀವಿ ಅಂತ ಗೊತ್ತಿಲ್ಲ. ಒಟ್ನ ಆಂಟಿನೇ ಕಾರ್ತಿಕ್ ಅಣ್ಣಂಗೆ ಫೋನ್ ಮಾಡಿದ್ರು ಅನ್ಸುತ್ತೆ. ಅವ್ರು ಬಂದು ಕರ್ಕೊಂಡೋದ್ರು. ಅವ್ರ ಅಮ್ಮಂಗೂ ಸರಿಯಾಗಿ ಗೊತ್ತಿಲ್ಲ ಏನಾಗೈತೆ ಅಂತ. ಅವ್ರ ಅಮ್ಮ ಹಾಸ್ಪಿಟ್ಲ್ ಹತ್ರ ಹೋಗಿರ್ತೀನಿ, ನೀನ್ ಎಲ್ಲಿದ್ಯಾ, ನಿನಗೇನಾಯ್ತು ಅಂತ ನನಗೆ ಫೋನ್ ಮಾಡ್ತವ್ರೆ. ಅವನ್ಗೆ ಹುಷಾರಿಲ್ಲ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿಂದ ಬರ್ಬೇಕಾದ್ರೆ ಆಯ್ತು ಅವ್ನಿಗೆ. ಗೊತ್ತಿಲ್ಲ, ಕಾರ್ತಿಕ್ ಅಣ್ಣಂಗೆ ಫೋನ್ ಮಾಡಿ. ನಾನು ಮಾಡ್ದೆ, ಎತ್ತಲಿಲ್ಲ. ಅದಕ್ಕೆ ಇವಾಗ ಸುಮ್ಮನೆ ಆದೆ. ಸರಿ ಆಯ್ತು, ಬನ್ನಿ. ಸರಿ ಆಯ್ತು. ಯಾರಿಗೂ ಹೇಳಕ್ ಹೋಗ್ಬಿಡಿ. ಆಮೇಲೆ ಡ್ಯಾನ್ಸ್ ನೋಡೋದು ಅವ್ನ್ ರಿಕವರಿ ಆಗ್ಬೋದು. ಹೌದಾ? ನನಗೆ ಕೈ ಸ್ವಲ್ಪ, ಕಾಲ್ ಸ್ವಲ್ಪ ಅಷ್ಟೇ, ಏನು ಅಷ್ಟೊಂದಾಗಿಲ್ಲ. ಓಕೆ ಓಕೆ. ಅವನೇ ಜಾಸ್ತಿ ಬಿದ್ದಿದ್ದು. ನಾನು ಗಾಡಿ ಇಟ್ಕೊಂಡು ಸ್ವಲ್ಪ ಬೆಂಡಾದೆ, ಅವ್ನು ಎಗ್ರೆ ಬಿಟ್ಟ. ಆಯ್ತು, ಆಮೇಲೆ ಸರಿ ಇರು, ಅವ್ರ ಅಮ್ಮ ಫೋನ್ ಮಾಡ್ತಾರೆ, ಇರು. ಯಪ್ಪ, ಏನ್ ಆಕ್ಟಿಂಗ್ ಮಾಡ್ತಾರೆ. ಡೈಲಾಗ್ ಸ್ಕ್ರಿಪ್ಟೇ ಬರ್ದಿಟ್ಬಿಟ್ಟು. ನಿಮ್ಮ ಅಮ್ಮ ಏನಂದ್ರು? ನಮ್ಮ ಅಮ್ಮಂಗೆ ಅಂದೆ, ಏನಂತ? ಮಮ್ಮಿ ಕೇಳಿದಾಗ ಗೊತ್ತಿಲ್ಲ, ನಾನು ನಿಮ್ಗೆ ಹಾಸ್ಪಿಟಲ್ ಗೊತ್ತಿಲ್ಲ, ಕಾರ್ತಿಕ್ ಅವನೇ ಅಂತ ಹೇಳೋದು. ಏನಂದ್ರು ನಿಮ್ಮ ಅಮ್ಮ? ಗೈಸ್ ನೋಡಿ ಗೈಸ್, ಊಟ ಮಾಡೋದೇ ಊಟ. ಗೈಸ್, ವಿಡಿಯೋ ಫ್ಲಾಪ್ ಆಗೋಯ್ತು. ಪ್ರ್ಯಾಂಕ್ ಅಂತೂ ಸಕ್ಸಸ್ಫುಲ್ ಆಗ್ಲಿಲ್ಲ. ಈ ನನ್ನ ಮಗ ಇವನ್ ನೋಡ್ರಿ. ಹಾ ನೋಡಿ ಗೈಸ್, ಯೂನಿಫಾರ್ಮ್. ಗೈಸ್, ಇವತ್ತು ಸೀರಿಯಸ್ ಆಗಿ ಮಾಡೋಣ ಅಂತಾನೆ ಇದ್ವಿ. ಎಷ್ಟೊಂದು ಎಫರ್ಟ್ಸ್ ಹಾಕಿದ್ವಿ ಮಾಡಕ್ಕೆ. ಬಟ್ ಮೈನ್ ಇವ್ರು ಎಫರ್ಟ್ ಜಾಸ್ತಿ ಹಾಕಿದ್ರು. ಏನೋ ಮಾಡಕ್ ಹೋದ್ರು ಆಗ್ಲಿಲ್ಲ. ಈ ಸರ್ ನೋಡಿ ಸರ್, ಇವನ್ ಬ್ಯಾಂಡೇಜು ಹಾಕಿರಲಿಲ್ಲ, ಏನು ಹಾಕಿರಲಿಲ್ಲ. ಸೀರಿಯಸ್ ಆಗಿ ಎಫರ್ಟ್ ತುಂಬಾನೇ ಹಾಕಿದ್ವಿ. ಹಿಂಗ್ ಮಾಡೋಣ ಅಂತ. ಸೀರಿಯಸ್ ಆಗಿ ಏನಾದ್ರೂ ಅವ್ರ ಅಮ್ಮ ಏನಾದ್ರೂ ಇವ್ನ ಹಾಕಿದ್ರೆ 3 ಜನ ಒಂದೊಂದು ಮೂಲೆಯಲ್ಲಿ ಹಾಕೊಂಡು ಕೊಚ್ಚಾಕ್ಬಿಡೋರು. ಕೊಚ್ಚಾಕಿರೋರಂತೆ ಹೊಡೆದಾಕ್ಬಿಡೋರು ಅವ್ರ ಅಮ್ಮ ನಮ್ಮನ್ನ. ಬಟ್ ದೊಡ್ಡವ್ರು ಹೇಳ್ದಂಗೆ ಕೇಳ್ಬೇಕಲ್ವೇನ್ರಿ? ಹಾ ತಾನೇ? ನೀವು ಅವ್ರು ಹೇಳ್ದಂಗೆ ಕೇಳಲೇಬೇಕು.
ಅವ್ರು ಮೀರಿ ಮಾಡಕ್ ಹೋದ್ರೆ ಅಷ್ಟೇ ದಂಡ ಈ ಸಲ ಡೌ ಬೇಡ, ನಾವ್ ಅಂದಿದ್ ಬೇಡ ಅಂತ ನೀವ್ ಏನು ಅಂದಿಲ್ಲ. ಇವಾಗ ನಾವ್ ತಾನೇ ಅಂದಿದ್ ಬೇಡ ಅಂತ ಬಿಡಿ. ಸರಿ ಹೇಳ್ತಾವ್ರೆ ನಾನು ಹೇಳಿ ಮೋಟಿವೇಶನ್ ಕೊಟ್ಟು ಇಲ್ಲಿಗೆ ಹೆಣ್ಣು ಮಾಡುವ ಸಮಯ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನೋಡಿ ಗೈಸ್, ಏನೇನು ತಂದಿದ್ದೀವಿ ನೋಡಿ ಗೈಸ್. ಇಲ್ಲಿ ನನ್ನ ಗಾಡಿ ಪಂಚರ್ ಮಾಡ್ಕೊಂಡು ತಂದಿದ್ದೀನಿ. ಹಿಡ್ಕೊಂಡಿರ್ರಿ, ಬೇಕಾಯ್ತು ಅದು ಹಿಡ್ಕೊಂಡ್ರು. ಆಟ ಆಡ್ಬೇಕಾದ್ರೆ ಕುಯ್ಕೊಂತೀರ, ಎಲ್ಲ ಬೀಳ್ತೀರ, ಯೂಸ್ಫುಲ್ ಆಯ್ತದೆ. ಗೈಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗುವ. ಅಲ್ಲಿ ಗಂಟ ಬಾಯ್.